ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಸುಲಭವಾದ ರೆಸಿಪಿಯೊಂದಿಗೆ ತಾರಾ ಆನ್ ಪಾಯಿಂಟ್. ಈ ಹಬ್ಬಗಳಲ್ಲಿ ವಿಧವಾದ ತಿಂಡಿಗಳನ್ನ ತಿನ್ನೋದೇ ಒಂದು ಮೇನ್ ಅಟ್ರಾಕ್ಷನ್. ಹೊರಗಡೆಯಿಂದ ಕೊಂಡು ತಿನ್ನೋದಂತ ಖುಷಿ ಕೊಡಲ್ಲ. ಮನೆಯಲ್ಲಿ ಮಾಡೋ ಸಂಭ್ರಮನೇ ಬೇರೆ. ಆದ್ರೆ ಈಗಿನ ಸಿಚುಯೇಷನ್ ನಲ್ಲಿ ಬೇರೆ ಬೇರೆ ಕಾರಣಗಳಿಂದ ತುಂಬಾ ಟೈಮ್ ತಗೊಳ್ಳೋ ತಿಂಡಿಗಳನ್ನು ಮಾಡೋದು ಕಷ್ಟ ಅನ್ಸುತ್ತೆ. ಹಾಗಾಗಿ ಈ ದಿನ ಸುಲಭವಾಗಿ ಕಡಿಮೆ ಸಮಯ ಹಾಗೂ ಕಡಿಮೆ ಪದಾರ್ಥಗಳನ್ನು ಯೂಸ್ ಮಾಡ್ಕೊಂಡು ಮಾಡೋಂಥ ಒಂದು ಸ್ವೀಟ್ ತೋರಿಸ್ತಾ ಇದ್ದೀನಿ. ಅದೇ ಸ್ಪೆಷಲ್ ಬಾದುಷಾ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಇದಕ್ಕೆ ಸುಮಾರು 240 ml ಹಿಡಿಸೋಷ್ಟು ಕಪ್ಪಲ್ಲಿ 1 ಕಪ್ ಅಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ. ಚುಟಿಕೆ ಸೋಡಾ ಹಾಕ್ಕೊಳ್ಳಿ, ಅಂದರೆ ಅಡಿಗೆ ಸೋಡಾನ. ಇದು ಎರಡನ್ನು ಚೆನ್ನಾಗಿ ಜರಡಿ ಹಿಡ್ಕೋಬೇಕು. ಯಾಕೆಂದ್ರೆ ಅದರಲ್ಲಿ ಗಂಟುಗಳಿರುತ್ತೆ ಅಥವಾ ಬೇರೆ ಏನಾದರೂ ಪಾರ್ಟಿಕಲ್ಸ್ ಇರುತ್ತೆ ಅಂತ. ಅದೇ ಕಪ್ಪಲ್ಲಿ 1/4 ಕಪ್ ಅಷ್ಟು ತುಪ್ಪನ ಜಿನಗಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಅಂದರೆ ಜಿನಗಿಸಿದ ಮೇಲೆ 1/4 ಕಪ್ ಬರಬೇಕು. ಅದು ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ನಾದದ್ ಬೇಡ, ಹಾಗೇನೆ ಹಗುರವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೇನೆ 1/4 ಕಪ್ ಅಷ್ಟು ಮೊಸರು ಸೇರಿಸ್ಕೋಬೇಕು. ಇಲ್ಲಿ ನೀವು ಸ್ಪೆಷಲ್ ಮಾಡೋದು ಬೇಡ, ನಾರ್ಮಲ್ ಆಗಿರೋ ಬಾದುಷಾ ಮಾಡಿದ್ರೆ ಸಾಕು ಅನ್ನೋ ಹಾಗಿದ್ರೆ ಮೊಸರು ಬದಲು ನೀರು ಹಾಕೋಬಹುದು. ಇದನ್ನ ಹಗುರವಾದ ಕೈಯಲ್ಲಿ ಕಲಿಸ್ಕೋಬೇಕು, ಅಂದ್ರೆ ನಾದಬಾರ್ದು ಚಪಾತಿ ಹಿಟ್ಟು ತರ. ಈಗ ಇದನ್ನ ಒಂದು 10 ನಿಮಿಷ ಮುಚ್ಚಿ ಇಡೋಣ. ಅಷ್ಟೊತ್ತಿಗೆ ನಾವು ಪಾಕ ರೆಡಿ ಮಾಡ್ಕೊಬಹುದು. ಇದಕ್ಕೆ ನಾವು ಎಷ್ಟು ಅಳತೆನಲ್ಲಿ ಮೈದಾ ಹಿಟ್ಟು ತಗೊಂಡಿರ್ತೀವಲ್ಲ ಅಷ್ಟೇ ಅಳತೆನಲ್ಲಿ ಸಕ್ಕರೆ ತಗೋಬೇಕು. ಹಾಗೆ ಅದರ ಅರ್ಧದಷ್ಟು, ಅಂದ್ರೆ ಅರ್ಧ ಕಪ್ ಅಷ್ಟು ನೀರು ಹಾಕೊಬೇಕು. ಅಂದ್ರೆ 1 ಕಪ್ ಸಕ್ಕರೆಗೆ ಅರ್ಧ ಕಪ್ ಅಷ್ಟು ನೀರು ಹಾಕೋಬೇಕು, ಅಂದ್ರೆ ಮುಳುಗಬೇಕು ಸಕ್ಕರೆ. ಹಾಗೆ ಇದು ಸಕ್ಕರೆ ಕರಗ ತನಕ ಕೈ ಆಡಿಸ್ತಾ ಇರಿ, ಬಿಡೋದಿಕ್ ಹೋಗ್ಬೇಡಿ. ಇದು ಒಂದೆಳೆ ಪಾಕ ಬರಬೇಕು, ಅಂದ್ರೆ ತುಂಬಾ ಸ್ಟ್ರಾಂಗ್ ಪಾಕ ಏನ್ ಬೇಡ, ಒಂದೆಳೆ ಅಷ್ಟು ಬಂದ್ರೆ ಸಾಕು. ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿನೂ ಸಹ ಹಾಕೊಳ್ಳಿ. ಹಾಗೆ ನಿಮ್ಮ ಹತ್ರ ಕೇಸರಿ ಇದ್ರೆ ಅದನ್ನು ಸಹ ಹಾಕೊಬಹುದು, ಒಳ್ಳೆ ಫ್ಲೇವರ್ ಬರುತ್ತೆ. ನೋಡಿ, ಇಲ್ಲಿ ಒಂದೆಳೆ ಪಾಕ ಅಂದ್ರೆ ಈ ರೀತಿ ಒಂದು ತೆಳು ದಾರದ ತರ ಬರುತ್ತೆ. ಇಷ್ಟು ಬಂದ್ರೆ ಸಾಕು. ಈಗ ಸ್ವಿಚ್ ಆಫ್ ಮಾಡಿಬಿಟ್ಟು ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ನಿಂಬೆ ರಸ ಸೇರಿಸ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂದರೆ ನೀವು ತಣ್ಣಗಾದಾಗ ಆ ಸಕ್ಕರೆ ಗಟ್ಟಿ ಆಗೋದನ್ನ ಇದು ತಡೆಯುತ್ತೆ. ಹಾಗೇನೆ ಪ್ರಿಸರ್ವೇಟಿವ್ ಥರನೂ ವರ್ಕ್ ಆಗುತ್ತೆ. ಈಗ ನೋಡಿ 10 ನಿಮಿಷ ಆಗಿದೆ. ತೋರಿಸ್ತೀನಿ ಹಿಟ್ಟಿನಲ್ಲಿ ಎಷ್ಟು ಚೆನ್ನಾಗಿ ಪದರಗಳು ಬಂದಿದೆ ಅಂತ ಹೇಳಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಪದರ ಬಂದಿದೆ ಅಂತ. ಇದನ್ನ ಮತ್ತೆ ನಾದಲಿಕ್ಕೆ ಹೋಗಬೇಡಿ. ಹಾಗೇನೆ ಇದನ್ನ ಉಂಡೆ ಮಾಡ್ಕೊಳ್ಳಿ. ನಿಮ್ಗೆ ಏನು ಸೈಜಿನ ಬೇಕೋ ಆ ಸೈಜಿನ ತಗೊಂಡು, ನಾನಿಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳನ್ನೇ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಈ ಸೈಜಿಂದು. ಇಲ್ಲಿ ನಾನು ಸ್ವಲ್ಪ ಸೋಡಾ ಜಾಸ್ತಿ ಹಾಕ್ಕೊಂಡಿದ್ರಿಂದ ನಾವು ಅಂಗಡಿಯವ್ರ ಥರ ನಾವು ಮಧ್ಯದಲ್ಲಿ ಒಂದು ಡಿಂಪಲ್, ಅಂದರೆ ಒಂದು ಗುಂಡಿ ರೀತಿ ಮಾಡಿದ್ರೂ ಸಹ ಅದು ನಾವು ಕರಿಬೇಕಾದ್ರೆ ಉಬ್ಬಿ ಬರ್ತಾ ಇದೆ. ಹಾಗಾಗಿ ನಾನು ಹೇಳಿದ್ದು ಒಂದು ಚಿಟಿಕೆ ಅಷ್ಟೇ ಸೋಡಾ ಸಾಕು. ಇಲ್ಲಿ ನೀವು ಮುಖ್ಯವಾಗಿ ಟೇಕ್ ಕೇರ್ ಮಾಡಬೇಕಾಗಿರೋದು, ಎಣ್ಣೆನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕರಿಬೇಕು. ಆವಾಗ ಮಧ್ಯದ ತನಕ ಬೇಯುತ್ತೆ ಚೆನ್ನಾಗಿ. ಹಾಗೇನೆ ಪಾಕ ಬಿಸಿ ಇರಬೇಕು, ನೀವು ಹಾಕ್ಬೇಕಾದ್ರೆ ತಣ್ಣಗಿರಬಾರ್ದು. ಅಂದರೆ ತುಂಬ ಕುದಿಯೋ ಥರ ಏನು ಬೇಡ, ನಾರ್ಮಲ್ ಬಿಸಿ ಇದ್ರೂ ಸಾಕು. ಹಾಗಾಗಿ ಪಾಕನ ಯಾವಾಗ್ಲೂ ಹಿಟ್ಟು ಕಲಸಿಟ್ಟು ಆದಮೇಲೆ ಮಾಡ್ಕೊಳ್ಳಿ. ಬಾದುಷಾನ ಪಾಕದೊಳಗೆ ಹಾಕಿದ್ಮೇಲೆ ಬರೀ 1 ನಿಮಿಷ ಸಾಕಷ್ಟೇನೆ, ಜಾಸ್ತಿ ಹೊತ್ತು ಇಡೋದಕ್ಕೆ ಹೋಗಬೇಡಿ. ಇದ್ರ ಒಳಗಡೆ ಪದರಗಳು ಚೆನ್ನಾಗಿ ಬಂದಿದ್ರೆ 1 ನಿಮಿಷದಲ್ಲಿ ನಿಮಗೆ ಪಾಕ ಚೆನ್ನಾಗಿ ಹೀರ್ಕೊಂಡ್ಬಿಡತ್ತೆ. ಇದ್ರ ಒಳಗಡೆ ನಾನು ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ. ಹಾಗೇನೆ ಮೊಸರು ಹಾಕಿರೋದ್ರಿಂದ ಅದ್ರ ಟೇಸ್ಟ್ ಒಂದು ತುಂಬ ಡಿಫ್ರೆಂಟ್ ಆಗಿರುತ್ತೆ. ಲೋ ಫ್ಲೇಮಲ್ಲೇ ಬೇಯಿಸಿ, ಈ ರೀತಿ ತುಂಬ ಚೆನ್ನಾಗಾಗುತ್ತೆ. ಒಂದ್ಸಲ ನೀವು ಮಾಡಿ ತಿಂದು ನೋಡಿದ್ರೆ ಹೊರಗಡೆಯಿಂದ ತರೋಂಥ ಬಾದುಷಾನ ನೀವು ಇಷ್ಟ ಮಾಡೋದಿಲ್ಲ. ನೋಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಒಳಗಡೆ ಅಂತ ಹೇಳಿ. ಆದಷ್ಟು ನಾನು ಸುಲಭವಾಗಿ ತೋರಿಸೋಂಥ ರೆಸಿಪಿಗಳನ್ನೇ ಹಾಕ್ತೀನಿ. ಯಾಕೆ ಅಂದರೆ ನನಗೂ ಸಹ ತುಂಬ ಹೊತ್ತು ನಿಂತ್ಕೊಂಡು ಕುಕ್ಕಿಂಗ್ ಮಾಡೋದು ಇಷ್ಟ ಆಗೋದಿಲ್ಲ. ಇಷ್ಟೊತ್ತು ನೀವು ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮುಂದೆನೂ ಸಹ ಹಬ್ಬಗಳಲ್ಲಿ ಮಾಡೋಂಥ ಈಸಿ ರೆಸಿಪಿಗಳನ್ನು ಹಾಕ್ತೀನಿ. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಆದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆವಾಗ ನೀವು ನನ್ನ ಯಾವುದೇ ವಿಡಿಯೋಗಳನ್ನು ಮಿಸ್ ಮಾಡಿದ ಹಾಗೆ ನೋಡ್ಬೋದು. ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು.